ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಇಚ್ಛಾಳ ಒಂದೊಂದು ಮಾತುಗಳು ಭರತ್ನನ್ನು ಪಶ್ಚಾತ್ತಾಪದ ದಳ್ಳೂರಿಗೆ ತಳ್ಳುತ್ತಿತ್ತು. ಅವನು ಮಾಡಿದ ಅವಮಾನ, ಹಿಂಸೆ ನೆನೆದು ತಲೆ ಹಿಡಿದು ಅಳತೊಡಗಿದ. ಭರತ್, ಯಾಕೋ ಅಳ್ತಾ ಇದೆಯಾ? ಇಚ್ಛಾ ಅನುಭವಿಸಿದ ಹಿಂಸೆ ಕೇಳಿ ನೋವಾಗ್ತಿದ್ಯಾ? ಬೇಜಾರಾಗಬೇಡ ಕಣೋ, ಅದು ಪಾಸ್ಟ್. ಹಳೆಯದ್ದೆಲ್ಲ ಮರೆತು ಇಚ್ಛಾನ ಚೆನ್ನಾಗಿ ನೋಡ್ಕೊ. ಮುಂದೆ ಅವಳು ಯಾವತ್ತೂ ಹಳೆಯದನ್ನು ನೆನೆಸ್ಕೊಳ್ಳೋದಂತೆ ನೋಡ್ಕೊ ಎಂದು ಅವನ ಭುಜ ಬಳಸಿ ಸಮಾಧಾನ ಮಾಡಿದ. ಇಚ್ಛಾ ಭುವನ್ನಿಂದ ಹಿಂಸೆ ಪಟ್ಟಿದ್ದಾಳೆ ಅಂತ ಗೊತ್ತಿತ್ತು. ಆದರೆ ಅವಳು ಅನುಭವಿಸಿದ್ದು ಇಂಥ ನರಕದ ಜೀವನ ಅಂತ ಗೊತ್ತಿರಲಿಲ್ಲ ಕಣೋ. ಅವಳಲ್ಲಿ ನೋವು ಹಿಂಸೆ ನಡುವೆ ನನ್ನನ್ನೇ ನೆನಪು ಮಾಡ್ಕೋತಾ ಇದ್ಲು. ಆದರೆ ನಾನು ಅವಳನ್ನು ನಂಬದೆ ಮೋಸ ಮಾಡಿ ಹೋದ್ಲು ಅಂತಾನೆ ಅಂದ್ಕೊಂಡು ಅವಳನ್ನು ದ್ವೇಷ ಮಾಡಿದೆ. ಒಂದು ಸಲ ಆದರೂ ಅವಳನ್ನು ಹುಡ್ಕೋ ಪ್ರಯತ್ನ ಮಾಡಲಿಲ್ಲ. ನಾನು ಮಾಡಿದ ದೊಡ್ಡ ತಪ್ಪು ಅಂದರೆ ಅದೇನೆ. ನನ್ನಿಂದಾಗಿಯೇ ಅವಳು ಹಿಂಸೆ ಅನುಭವಿಸಿದ್ದು. ಅವಳು ಎಲ್ಲ ನೋವಿಗೂ ನಾನೇ ಕಾರಣ. ತುಷಾರ್, ಅದು ಸಾಲದು ಅಂತ ಇಚ್ಛಾ ನನಗೆ ಮೋಸ ಮಾಡಿದ್ಲು. ನಾನು ನೋವು ತಿಂತಾಯಿದ್ರೆ ಅವಳು ಸುಖವಾಗಿದ್ಲು ಅಂದ್ಕೊಂಡು ಅವಳಿಗೆ ತುಂಬ ಹಿಂಸೆ ಕೊಟ್ಟೆ ಕಣೋ. ಬಯಸಿ ನನ್ನಿಂದ ಟ್ಯಾಟೂ ಹಾಕಿಸ್ಕೊಂಡಿದ್ಲು. ಆದರೆ ನಾನು ಅವಳ ಬಗ್ಗೆ ತಿಳಿದೆ ನಾನೇ ಹಾಕಿ ಟ್ಯಾಟೂ ಮೇಲೆ ಆ್ಯಸಿಡ್ ಹಾಕಿ ಸುಟ್ಬಿಟ್ಟೆ ಎಂದು ತಲೆ ಚಚ್ಚಿಕೊಂಡು ಅಳತೊಡಗಿದ. ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ಎಳೆದು ಕಪಾಳಕ್ಕೆ ಬಾರಿಸಿದ ತುಷಾರ್. ಏನಂದೆ ನೀನು? ಇಚ್ಛಾ ಮೇಲೆ ಆ್ಯಸಿಡ್ ಹಾಕ್ದ್ಯಾ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನಾನೇ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಜೈಲಿಗೆ ತಳ್ತೀನಿ. ಕೆಲಸ ಕಳ್ಕೊಂಡು ಜೈಲಿಗೆ ಹೋಗಿ ಕಂಬಿ ಎಣ್ಸು, ಆವಾಗ ನಿನಗೆ ಬುದ್ಧಿ ಬರುತ್ತೆ. ಛೀ, ನಿನ್ನನ್ನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಎಂದು ಮತ್ತೊಂದು ಬಾರಿಸಿದ. ಆವತ್ತಿನ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಅದು ವೇದಿಕಾ ಎಂದು ಅವ ಹೇಳುತ್ತಲೇ ಅವನ ಮಾತು ತಡೆದ. ವೇದಿಕಾ ಹೆಸರು ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡಬೇಡ ಭರತ್. ಪೊಲೀಸ್ ಅಧಿಕಾರಿ ಅಂತ ಅಲ್ಲ, ನೀನು ಪ್ರೀತಿಸಿದ ಹುಡುಗಿ ಅಂತನಾದರೂ ಅವಳ ಮೇಲೆ ಕರುಣೆ ತೋರಿಸ್ಬೇಕಾಗಿತ್ತು. ಅವಳು ಮದುವೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಕಾರಣ ಏನು ಇರ್ಬೋದು ಅಂತ ಯೋಚನೆ ಕೂಡ ಮಾಡಲಿಲ್ಲ ನೀನು. ಅವಳ ಮೇಲೆ ಒಂಚೂರು ನಂಬಿಕೆ ಇಲ್ಲದೆ ಹೋಯ್ತಲ್ಲ ನಿನಗೆ. ನಿನ್ನಂಥವರಿಗೆ ಲವ್ ಬೇರೆ ಕೇಡು. ಅದೆಂಥ ಡಬ್ಬ ಲವ್ ನಿಂದು? ಮುಖ ನೋಡದೆ ಪ್ರೀತಿ ಮಾಡೋದಂತೆ ಆಯ್ತಲ್ಲ. ಈಗ ಸರಿಯಾಗಿ ನಿನ್ನ ಎಡವಟ್ಟಿನಿಂದ ಅನ್ಯಾಯವಾಗಿ ಇಬ್ಬರು ಹಿಂಸೆ ಅನುಭವಿಸಿದ್ರಲ್ಲೋ, ಅದು ಸಾಕಾಗಲಿಲ್ಲ ಅಂತ ಅವಳ ಮೇಲೆ ಆ್ಯಸಿಡ್. ಛೆ, ಕೇಳೋಕೆ ಸಂಕಟ ಆಗುತ್ತೆ. ಪಾಪ ಆ ಹುಡುಗಿ ಹೇಗೆ ಸಹಿಸ್ಕೊಂಡಿರ್ತಾಳೋ ಆ ನೋವನ್ನು ಎಂದು ನೋವಿನಿಂದ ಹೇಳಿದ. ಅವಳೇನೂ ಕಡಿಮೆ ಇಲ್ಲ ತುಷಾರ್, ನನ್ನ ಕೈ ಮೇಲೆ ಆ್ಯಸಿಡ್ ಹಾಕಿದ್ದಾಳೆ ನೋಡಿಲಿ ಎಂದು ಅವನ ಮುಂದೆ ತನ್ನ ಕೈ ಚಾಚಿದ. ಆ್ಯಸಿಡ್ ಹಾಕಿದ ಗಾಯ ಮಾಸಿದರೂ ಕಲೆ ಹಾಗೆ ಉಳಿದು ಹೋಗಿತ್ತು. ಅದನ್ನು ನೋಡುತ್ತಲೇ ತುಷಾರ್ ಕಿಸಕ್ಕೆಂದು ನಕ್ಕ. ಸೂಪರ್, ನನ್ನ ತಂಗಿ ಅಂದರೆ ಈಗಿರಬೇಕು. ಸರಿಯಾಗಿ ಮಾಡಿದಾಳೆ. ಇದು ನನ್ನ ತಂಗಿ ಅಂದರೆ ನಿನ್ನಂಥವನಿಗೆ ಸರಿಯಾದ ಜೋಡಿ ಅವಳು ಎಂದು ಹೆಮ್ಮೆಯಿಂದ ಹೇಳಿದ. ಈಗ ಮಾತು ನಿಲ್ಲಿಸಿ ಅವಳ ಮಾತು ಕೇಳು, ಇಲ್ಲಾಂದರೆ ಅವಳು ಹೇಳೋದು ಮಿಸ್ ಆಗುತ್ತೆ ಎಂದು ಭರತ್ ಬಾಯಿ ಮುಚ್ಚಿಸಿ ಇಚ್ಛಾ ಮಾತಿಗೆ ಪುನಃ ಕಿವಿಯಾದರು. ಫ್ಲ್ಯಾಶ್ ಬ್ಯಾಕ್. ಇಚ್ಛಾಳ ಒಡವೆಗಳನ್ನೆಲ್ಲ ತೆಗೆದುಕೊಂಡು ತನ್ನ ಬ್ಯಾಂಕ್ ಲಾಕರ್ ಸೇರಿಸಿದ್ದು ಸಾಲದು ಅಂತ ಅವಳಿಗೆ ಡ್ರಗ್ಸ್ ಕೊಟ್ಟು ಒತ್ತಾಯದಿಂದ ಸೈನ್ ಹಾಕಿಸಿಕೊಂಡು ಕಂಪನಿ ಅಕೌಂಟ್ನಲ್ಲಿ ಇದ್ದ ಹಣವನ್ನೆಲ್ಲ ಕಬಳಿಸಿದ ಭುವನ್. ಅವಳ ಕಂಪನಿಗೆ ಸಿಕ್ಕ ಪ್ರಾಜೆಕ್ಟ್ ಪೂರ ಹಾಳಾಗುವಂತೆ ಮಾಡಿ ಕಂಪನಿಗೆ ಲಾಸ್ ಆಗುವಂತೆ ಮಾಡಿದ. ಎಲ್ಲವೂ ಅವಳಿಗೆ ತಿಳಿಯುವಂತೆ ಮಾಡಿ ಅವಳ ಮನಸ್ಥಿತಿ ಆದಷ್ಟು ಕೆಡಿಸಿ ಅವಳನ್ನು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಸಿಯುವಂತೆ ಮಾಡುತ್ತಿದ್ದ. ಎಲ್ಲವೂ ಅವಳಿಗೆ ತಿಳಿದೇ ನಡೆಯುತ್ತಿದ್ದರೂ ಅವಳೇನು ಮಾಡುವ ಹಾಗಿರಲಿಲ್ಲ. ಮಲಗಿದ್ದಲೇ ಕಣ್ಣೀರು ಸುರಿಸುವಷ್ಟೇ ಅವಳಿಗಿದ್ದ ದಾರಿ. ದಿನಗಳು ಉರುಳಿ ವಾರಗಳು ಕಳೆದು ತಿಂಗಳುಗಳು ಸರಿದು ಹೋಗುತ್ತಿದ್ದಂತೆ ಅವಳಲ್ಲಿನ ಆತ್ಮವಿಶ್ವಾಸವು ಕಳೆದು ಹೋಗುತ್ತಿತ್ತು.
ದಿನದಿಂದ ದಿನಕ್ಕೆ ತನ್ನಿಂದ ಇನ್ನೇನು ಸಾಧ್ಯ ಇಲ್ಲ, ತಾನು ಜೀವನದಲ್ಲಿ ಪೂರಾ ಸೋತು ಹೋದೆ, ಸಾವೊಂದು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇಚ್ಛಾ ಬದಲಾಗತೊಡಗಿದಳು. ಸಾವಿಗಿಂತ ಮೊದಲು ಕೊನೆಯ ಬಾರಿ ಅನಾಮಿಕ ಪ್ರೇಮಿಯ ಮೊಗವನ್ನೊಮ್ಮೆ ಕಣ್ತುಂಬಿಕೊಳ್ಳಬೇಕು, ಅವನ ಮಡಿಲಲ್ಲೇ ತಾನು ಸಾಯಬೇಕು, ಅದೇ ಕೊನೆಯ ಆಸೆ. ಇದೊಂದು ಇಚ್ಛೆಯನ್ನು ಪೂರೈಸು ದೇವ ಎಂದು ದಿನಾ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಅದೊಂದು ದಿನ ಹೊರಗೆ ಭುವನ್ ಯಾರೊಬ್ಬ ಜೊತೆ ಜೋರಾಗಿ ಮಾತಾಡೋದು, ನಗೋದು ಕೇಳಿಸುತ್ತಿತ್ತು. ಭುವನ್ ಇಬ್ಬರು ಹುಡುಗಿಯರು ಸುಶೀಲಾ ಅವರನ್ನು ಹೊರತಾಗಿ ಬೇರೆ ಯಾರ ಧ್ವನಿಯೂ ಕೇಳದೆ ಇದ್ದ ಆ ಮನೆಯಲ್ಲಿ ಅಪರಿಚಿತರ ಧ್ವನಿ ಕೇಳಿದಾಗ ಸಹಜವಾಗಿ ಅವಳಲ್ಲಿ ಕುತೂಹಲ ಮೂಡಿದರೂ ತನಗೆ ತಿಳಿದು ಏನಾಗಬೇಕಿದೆ, ಇನ್ನೆಷ್ಟು ದಿನ ಬದುಕೋದಕ್ಕೆ ಇದೆ ಎಂದು ನಿರಾಕಿನಿಯಂತೆ ಯೋಚನೆ ಮಾಡಿದಳು. ಗೆದ್ದು ಹೋಗಿ ನೋಡಲಾಗದೆ ಹಾಗೆ ಬಿದ್ದುಕೊಂಡಿದ್ದಾಗಲೇ ರೂಮಿನ ಬಾಗಿಲು ದೂಡಿ ಒಳ ಬಂದಿದ್ದ ಭುವನ್ ತಂದೆ ಜಯೇಂದ್ರ. ಅವನನ್ನೇ ನೋಡುತ್ತಿದ್ದವಳ ಬಳಿ ಬಂದು ಕುಹಕ ನಗು ನಕ್ಕ. ಏನೇ ಭಾರಿ ಹಾರ್ತಾ ಇದ್ದೆ, ಈಗೆಲ್ಲೋಯ್ತು ನಿನ್ನ ಕೊಬ್ಬು? ನನ್ನ ಮಗ ಸರಿಯಾಗಿ ಕೊಬ್ಬಿಡ್ಸಿದಾನಲ್ವಾ? ನೀನು ಸಾಯೋದನ್ನು ನೋಡಬೇಕು, ನೀನು ಸತ್ತು ಅಲ್ಲಿ ನನ್ನ ಮಗನ ಪರಮವೈರಿ ನರಳೋದನ್ನು ಕೂಡ ನೋಡಬೇಕು, ಆಗಲೇ ನನಗೆ ತೃಪ್ತಿಯಾಗೋದು ಎಂದರೆ ಭುವನ್ನ ಪರಮವೈರಿ ನರಳೋದಕ್ಕೂ ತನ್ನ ಸಾವಿಗೂ ಎಲ್ಲಿಂದ ಸಂಬಂಧ ಎಂದು ಯೋಚಿಸತೊಡಗಿದಳು ಇಚ್ಛಾ. ಅವಳ ಯೋಚನೆ ಅರಿತಂತೆ, ಏನು ಸಂಬಂಧ ಅಂತ ನೀನು ಎಷ್ಟು ಯೋಚಿಸಿದ್ರು ನಿನಗೆ ಗೊತ್ತಾಗೋದಿಲ್ಲ ಬಿಡು, ಅದನ್ನು ತಿಳ್ಕೊಂಡು ನಿನಗೆ ಆಗಬೇಕಾಗಿದ್ದು ಏನೂ ಇಲ್ಲ ಎಂದು ಗುಡುಗಿದ. ಜಯೇಂದ್ರ, ಇಲ್ಲಿ ಏನು ಮಾಡ್ತಾ ಇದ್ಯಾ? ನಿನ್ನ ಮಗ ಎಲ್ಲೋದ ಎಂದು ಕೇಳುತ್ತಾ ರೂಮ್ ಒಳಗೆ ಅಡಿ ಇಟ್ಟ ಮೈಕಲ್. ಏನೂ ಇಲ್ಲ ಮೈಕಲ್, ಇಲ್ಲೊಬ್ಳನ್ನ ವಿಚಾರಿಸೋಕೆ ಬಂದೆ, ಯಾರದ್ದೋ ಫೋನ್ ಬಂತು ಅಂತ ಹೊರಗೆ ನಿಂತು ಮಾತಾಡ್ತಾ ಇದ್ದಾನೆ ಭುವನ್ ಎಂದ. ಅವನ ಮಾತಿಗೆ ಉತ್ತರಿಸುವ ಬದಲಾಗಿ ಇಚ್ಛಾಳನ್ನೇ ತದೇಕ ಚಿತ್ತದಿಂದ ನೋಡತೊಡಗಿದ ಮೈಕಲ್. ಇವಳು ಅದೇ ಹುಡುಗಿ ತಾನೆ, ಕೇರಳದಲ್ಲಿ ನಮ್ಮ ಕಡೆ ಹುಡುಗರನ್ನ ಬದಲಾಯಿಸಿದವಳು? ಇಚ್ಛಾ ಅಂತ ತಾನೇ ಇವಳ ಹೆಸರು ಎಂದು ಸಂಶಯದಿಂದ ಕೇಳುತ್ತಾ ಅವಳ ಪಕ್ಕ ಬಂದು ನಿಂತ. ಅವನ ಆಳವಾದ ನೋಟ ಕಂಡು ಮೈಮೇಲೆ ಹಾವು ಚೇಳು ಅರಿದಂತಾಗಿತ್ತು ಇಚ್ಛಾಳಿಗೆ. ಅವನ ಮುಖ ನೋಡಲು ಇಷ್ಟಪಡದೆ ಎತ್ತಲೋ ಮುಖ ತಿರುಗಿಸಿದಳು. ಅದರ ಜೊತೆ ತನ್ನ ಬಗ್ಗೆ ಇವನಿಗೆ ಹೇಗೆ ಗೊತ್ತು ಅನ್ನುವ ಅನುಮಾನ ಕೂಡ. ಮುಖ ತಿರುಗಿಸಿಕೊಂಡರೂ ಕಿವಿ ನೆಟ್ಟಗೆ ಮಾಡಿಕೊಂಡು ಅವನ ಮಾತುಗಳಿಗೆ ಕಿವಿಯಾದಳು. ಎಸ್, ಯು ಆರ್ ಕರೆಕ್ಟ್ ಮೈಕಲ್, ಇವಳೇ ಆ ಹುಡುಗಿ. ಇವಳಿಂದಾಗಿ ನಮಗಾದ ಲಾಸ್ 1-2 ಇವಳು ಮತ್ತು ಆ ನಮ್ಮ ಪರಮವೈರಿ ಇಬ್ಬರು ಹೋದ್ರೇ ನಮಗೆ ನೆಮ್ಮದಿ ಎಂದಿದ್ದ. ನೋ, ಈ ಹುಡುಗಿಗೆ ಏನೂ ಆಗಬಾರ್ದು, ಇವಳು ನನಗೆ ಬೇಕು. ಇವಳಿಗಾಗಿ ನಾನು ಎಲ್ಲ ಕಡೆ ಹುಡುಕಿಸಿದೆ, ಇನ್ನೇನು ಸಿಕ್ಕೇ ಬಿಡ್ಲು ಅನ್ನೋವಾಗ ಇವಳಿಗೆ ಮದುವೆ ಅಂತ ಗೊತ್ತಾಯಿತು. ಮದುವೆ ಯಾರ ಜೊತೆ ಅಂತ ಗೊತ್ತಾದ ಮೇಲೆ ಸುಮ್ಮನಾಗ್ಬಿಟ್ಟೆ. ಆದರೆ ಇವಳು ಮದುವೆ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತ 2 ದಿನ ಬಿಟ್ಟು ಗೊತ್ತಾಯಿತು. ಆಗಿನಿಂದ ಇವಳನ್ನು ಹುಡುಕಿಸ್ತಲೇ ಇದ್ದೆ, ಇವಳು ಸುಳಿವೇ ಸಿಕ್ಕಿರಲಿಲ್ಲ. ಹೀಗೆ ನೋಡಿದ್ರೆ ನಿಮ್ಮ ಜೊತೆ ಇದ್ದಾಳೆ, ಯಾಕೆ ಇವಳು ಹೀಗಿದ್ದಾಳೆ? ಮೈಕೈ ತುಂಬಿಕೊಂಡಿದ್ದು ಹುಡುಗಿಗೆ ಏನಾಯಿತು ಎಂದು ಅವಳು ಮಲಗಿದ್ದ ಬೆಡ್ ಮೇಲೆ ಬಂದು ಕುಳಿತ. ಅವನ ಸಾಮೀಪ್ಯ ಉಸಿರುಗಟ್ಟಿಸುವಂತಿದ್ದರೂ ಅವನ ಕಡೆ ತಿರುಗಿ ದುರುಗುಟ್ಟಿದಳು. ಇದೇ ನೋಟ, ಕಣ್ಣುಗಳಲ್ಲಿ ಕಾಣೋ ಇದೇ ಚಲನೆ ನನಗೆ ಇಷ್ಟ ಆಗೋದು. ಇಂಥ ಕೆಚ್ಚಿರೋ ಹೆಣ್ಣು ನನ್ನವಳಾಗಬೇಕು, ನನ್ನ ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಬೇಕು ಎಂದು ಮೈಕಲ್ ಕನಸು ಕಾಣತೊಡಗಿದ. ಜೂನ್ದೊಂದು ಡಬ್ಬ ಸಾಮ್ರಾಜ್ಯ, ಅದಕ್ಕೊಬ್ಬ ತಲೆಕೆಟ್ಟ ಸಾಮ್ರಾಟ, ಇವರಿಬ್ರು ತಲೆ ಹಿಡುಕ ಮಂತ್ರಿ ಸೇನಾಧಿಪತಿ, ನರಪೇತ ಸೈನ್ಯ. ಅದು ಸಾಕಾಗಲಿಲ್ಲ ಅಂತ ನಾನೊಬ್ಳು ಬಿದ್ದೋಗೋದಕ್ಕೆ ಕಾಯ್ತಾ ಇರೋ ಸಾಮ್ರಾಜ್ಞಿ. ಇವನಿಗೆ ತಲೆ ಸರಿ ಇದೆಯೋ ಇಲ್ವೋ ಅಂತ ಮೊದಲು ಚೆಕ್ ಮಾಡಿಸ್ಬೇಕು ಎಂದುಕೊಂಡವಳಿಗೆ ಆ ಸಮಯದಲ್ಲೂ ನಗು. ಮೈಕಲ್, ಏನು ಹೇಳ್ತಾ ಇದೆಯಾ ನೀನು? ಅವಳು ನನ್ನ ಹೆಂಡತಿ, ನನ್ನ ಜೊತೆಗೆ ಇರ್ತಾಳೆ. ಮೈಕಲ್ ಮಾತುಗಳನ್ನು ಕೇಳಿಸಿಕೊಂಡ ಭುವನ್ ಬಂದು ಹೇಳಿದ. ಹೆಂಡತಿ? ಯಾರು ನಿನ್ನ ಹೆಂಡತಿ? ಇಚ್ಛಾ ನಿನ್ನ ಹೆಂಡ್ತಿನ? ಅವಳು ನಿನ್ನ ಹೆಂಡ್ತಿ ಆಗಿದ್ರೆ ಈ ರೀತಿ ನಡೆಸ್ಕೊಳ್ತಿದ್ಯಾ? ಸುಳ್ಳು ಹೇಳಿ ಯಾಮಾರಿಸ್ಬೇಡ ಭುವನ್, ಇಚ್ಛಾ ನನಗೆ ಬೇಕು ಅಷ್ಟೇ ಎಂದು ಹಠ ಹಿಡಿದು ಕುಳಿತಿದ್ದ ಮೈಕಲ್ನ ಕಂಡು ಅಪ್ಪ ಮಗನಿಗೆ ತಲೆ ಕೆಟ್ಟು ಹೋಗಿತ್ತು. ನಾನು ನಿಜ ಹೇಳ್ತಾ ಇದ್ದೀನಿ ಮೈಕಲ್, ನನಗೆ ಇವಳ ಮೇಲೆ ದ್ವೇಷ ಇದ್ದರೂ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಅಷ್ಟು ಸುಲಭವಾಗಿ ಇವಳನ್ನು ಯಾಮಾರಿಸೋದು ಕಷ್ಟ
ಏನೋ ಅನಾಮಿಕಾ ಅನ್ನೋ ಅಸ್ತ್ರ ಸಿಕ್ಕಿದ್ದು. ಇವಳು ನಾನು ತೋಡಿದ ಹಳ್ಳಕ್ಕೆ ಬಿದ್ಲು, ಇಲ್ಲ ಅಂದರೆ ಇವಳೆಲ್ಲಿ ಸಿಕ್ಬಿಳ್ತಾ ಇದ್ಲು ಎಂದ. ಅದಕ್ಕೆ ಇವಳು ನನಗೆ ಬೇಕು ಅಂದಿದ್ದು. ಅಂಥ ಹುಡುಗಿನೇ ನನ್ನ ಹೆಂಡ್ತಿಯಾಗಿ ಬರಬೇಕು. ಇಷ್ಟು ವರ್ಷಗಳಿಂದ ಯಾರನ್ನು ಕಂಡ್ರೂ ಮದುವೆ ಆಗಬೇಕು ಅನಿಸಿರಲಿಲ್ಲ. ಫಸ್ಟ್ ಟೈಮ್ ಇವಳನ್ನು ನೋಡಿದ್ಮೇಲೆ ಮದುವೆ ಅಂದರೆ ಇವಳನ್ನೇ ಅಂದ್ಕೊಂಡಿದ್ದು. ನಿನ್ನ ಹೆಂಡ್ತಿ ಆಗಿದ್ರೂ ಸರಿ, ಇವಳು ನನಗೆ ಬೇಕು. ನಿನ್ನ ವಸ್ತು ಆದರೆ ಏನಂತೆ, ನನಗೆ ಬಿಟ್ಕೊಡು ಎನ್ನುವಂತಿದ್ದ ಅವನ ದಾಟಿ ಇಚ್ಛಾಳನ್ನು ಕೆರಳಿಸಿತಾದರೂ ಏನೂ ಮಾಡದಂತಹ ಅಸಹಾಯಕ ಸ್ಥಿತಿ ಅವಳದ್ದು. ಕಣ್ಣಲ್ಲೇ ಕೆಂಡ ಕಾರುವುದಕ್ಕಷ್ಟೇ ಅವಳಿಂದ ಆಗಿದ್ದು. ನಿನ್ಗಿವಳು ಬೇಕು ಅಷ್ಟೇ ತಾನೆ, ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನ ಇಟ್ಕೋ, ಆಮೇಲೆ ಇವಳನ್ನು ಇಲ್ಲಿಗೆ ತಲುಪಿಸ್ಬಿಡು ಎಂದ ಭುವನ್ನದ್ದು. ತನ್ನ ವಸ್ತುವನ್ನು ಬಿಟ್ಟಿಯಾಗಿ ಉಪಯೋಗಿಸಿಕೋ ಅನ್ನುವಂತಿತ್ತು ಅವನ ಮಾತಿನ ದಾಟಿ. ಅವನ ಕಪಾಳಕ್ಕೆ 2 ಬಾರಿಸಿದ ಮೈಕಲ್. ಇಟ್ಕೊಳ್ಳೋದಕ್ಕಲ್ಲ ಇವಳು ಬೇಕಾಗಿರೋದು, ಕಟ್ಕೊಳ್ಳೋದಕ್ಕೆ ಬೇಕು. ಇವಳು ನನ್ನ ಹೆಂಡತಿ ಆಗಬೇಕು, ನನ್ನ ಸಾಮ್ರಾಜ್ಯಕ್ಕೆ ಒಡತಿ ಆಗಬೇಕು ಅಂತ ನಾನು ಬಯಸ್ತಾ ಇರೋದು. ಹೇಗಿದ್ದರೂ ನಿನಗೆ ಇವಳು ಬೇಡ ತಾನೆ, ಯಾವಾಗ ಸಾಯ್ತಾಳೋ ಅಂತ ಕಾಯ್ತಾ ಇದೀಯಾ. ಅಂದಮೇಲೆ ಇವಳು ನನ್ನವಳಾದರೆ ನಿನಗೇನು, ಆದಷ್ಟು ಬೇಗ ಡಿವೋರ್ಸ್ಗೆ ವ್ಯವಸ್ಥೆ ಮಾಡು ಎಂದು ಆದೇಶ ಹೊರಡಿಸಿದ. ಅವನ ಏಟಿಗೆ ತತ್ತರಿಸಿ ಹೋಗಿದ್ದ ಭುವನ್ ಹಲ್ಲು ಕಿತ್ತ ಆವಿನಂತೆ ಬುಸ್ ಬುಸ್ ಅನ್ನುತ್ತಿದ್ದ. ಈಗಂತೂ ಕೋಪ ತಾರಕಕ್ಕೇರಿತ್ತು. ತನ್ನ ಕೈಯಲ್ಲಿ ನಲುಗಿ ಹಿಂಸೆಪಟ್ಟು ಒಂದು ಸಲ ಸಾವು ಕೊಡು ಭುವನ್ ಎಂದು ಇಚ್ಛ ಬೇಡಿಕೊಳ್ಳಬೇಕು ಎಂದು ಬಯಸಿದ್ದ ಭುವನ್ಗೆ ಅವಳನ್ನು ಬಿಟ್ಟುಕೊಡಲು ಮನಸ್ಸಿಲ್ಲ. ತನ್ನಿಂದ ಸಾಯಬೇಕಾದವಳು ತನಗಿಂತ ಮೇಲಿನ ದರ್ಜೆಯಲ್ಲಿ ಇರುವ ಮೈಕಲ್ ಮಡದಿಯಾದರೆ ತನ್ನ ಸೇಡಿನ ಗತಿ ಏನು ಎಂದು ಅವನ ಯೋಚನೆಯಾಗಿತ್ತು. ಭುವನ್, ನಿನ್ನ ಜೊತೆ ಮಾತಾಡಬೇಕು, ಬಾಯಿಲಿ ಎಂದು ಜಯೇಂದ್ರ ಮಗನ ಕೈ ಹಿಡಿದು ಎಳೆದುಕೊಂಡು ಹೊರಹೋದ. ನಿನ್ಗೇನು ತಲೆ ಕೆಟ್ಟಿದ್ಯಾ ಭುವನ್, ಅವಳನ್ನು ಇನ್ನೂ ಇಟ್ಕೊಂಡು ಉಪ್ಪಿನಕಾಯಿ ಹಾಕಿ ತಿನ್ನೋದಕ್ಕಿದೆಯಾ? ಇನ್ನೊಂದೆರಡು ತಿಂಗಳು ಭೂಮಿ ಮೇಲಿದ್ರೆ ಹೆಚ್ಚು ಅನ್ನೋ ಹಾಗಾಗಿದ್ದಾಳೆ. ಇಷ್ಟು ದಿನ ಅವಳಿಗೆ ಹಿಂಸೆ ಕೊಟ್ಟು ಅವಳನ್ನು ನರಳಿಸಿ ನೀನು ಸುಖಪಟ್ಟಿದ್ದು ಸಾಕು. ಇನ್ನವಳನ್ನು ಅವನಿಗೆ ಮಾರ್ಬಿಡು, ಅದೆಷ್ಟು ಕಾಸು ಬರುತ್ತೋ ಅಷ್ಟು ದೋಚ್ಕೊಳ್ಳೋಣ. ಮೈಕಲ್ ಮೊದಲೇ ಹುಚ್ಚ, ಅದರಲ್ಲೂ ಇವಳಿಗೋಸ್ಕರ ಪೂರ್ತಿ ಹುಚ್ಚ ಆಗಿದ್ದಾನೆ. ಈ ಸಮಯದಲ್ಲಿ ನಾವು ಎಷ್ಟು ಹಣ ಕೇಳಿದ್ರೂ ಕೊಡ್ತಾನೆ. ಕಣ್ಣಿಗೆ ಎಣ್ಣೆ ಬಂದಾಗ ಕಣ್ಮುಚ್ಚಿ ಕೂರೋದು ಬುದ್ಧಿವಂತರ ಲಕ್ಷಣ ಅಲ್ಲ ಭುವನ್. ನಾವು ಬಿಸ್ನೆಸ್ ಮ್ಯಾನ್ಗಳು, ಇದು ಕೂಡ ಒಂದು ಬಿಸ್ನೆಸ್. ಈಗ ಇವಳನ್ನು ಮಾರೋಣ, ಮುಂದೆ ಇವಳು ವಿಡಿಯೋಗಳನ್ನು ಮಾರೋಣ, ಆದಮೇಲೆ ಸಮಯ ನೋಡಿ ಮೈಕಲ್ಗೆ ಅನುಮಾನ ಬಾರದಂತೆ ಇವಳನ್ನು ಪರಲೋಕಕ್ಕೆ ಕಳಿಸೋಣ ಎಂದ ತಂದೆಯ ಯೋಚನೆ ಮಗನಿಗೂ ಹಿಡಿಸಿತು. ಅಪ್ಪ ಮಗ ಒಂದಾಗಿ ಮೈಕಲ್ಗೆ ಒಪ್ಪಿಗೆಯನ್ನು ಸೂಚಿಸಿದರು. ಮೈಕಲ್ ಸೂಚನೆಯಂತೆ ಡಿವೋರ್ಸ್ ಪೇಪರ್ಗಳು ರೆಡಿಯಾಗಿ ಅವರಿಬ್ಬರ ಮದುವೆ 2 ದಿನಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಆಗಿತ್ತು ಎಂದು ದಾಖಲಾಗಿತ್ತು. ಹಣ ಇರುವಲ್ಲಿ ಎಲ್ಲವೂ ಸಾಧ್ಯವಾಗುವಾಗ ಮದುವೆ ದಿನಾಂಕ ಬದಲಾಯಿಸೋದು ಕಷ್ಟವೇ? ಇಬ್ಬರ ಸಹಿಯ ನಂತರ ಅವರಿಬ್ಬರು ದೂರಾಗಲು ಕ್ಷಣಗಣನೆ ಆರಂಭವಾಗಿತ್ತು. ಮೈಕಲ್ ಆದೇಶದಂತೆ ಡ್ರಗ್ಸ್ ಕೊಡೋದನ್ನು ನಿಲ್ಲಿಸಿ 3 ಹೊತ್ತು ಸರಿಯಾಗಿ ಊಟ ತಿಂಡಿ ಕೊಡೋದಕ್ಕೆ ಶುರು ಮಾಡಿದರು. ಮೈಕಲ್ ಕಣ್ಗಾವಲು ಯಾವಾಗಲೂ ಇರುವ ಕಾರಣ ಭುವನ್ ಹಾಗೂ ಅವನ ಗೆಳೆಯರು ಮೊದಲಿನಂತೆ ಅವಳಿಗೆ ಹಿಂಸೆ ಕೊಡುವಂತೆ ಇರಲಿಲ್ಲ. ತನ್ನ ಹಿಂಸೆ ಇಲ್ಲದೆ ಆರಾಮಾಗಿ ಇರುವ ಅವಳನ್ನು ಕಂಡಾಗಲೆಲ್ಲ ಭುವನ್ಗೆ ಕೋಪ ಉಕ್ಕೇರುತ್ತಿತ್ತು. ಆದರೂ ಮೈಕಲ್ ಭಯ ಅವನ ಕೈಯನ್ನು ಕಟ್ಟಿಹಾಕಿತ್ತು. ಆದರೆ ಡ್ರಗ್ಸ್ ಮತ್ತಿಗೆ ಬಲೆಯಾಗಿದ್ದ ಇಚ್ಛಾಳಿಗೆ ಡ್ರಗ್ಸ್ ಬಿಟ್ಟು ಬೇರೆ ಜೀವನವೇ ಇಲ್ಲ ಅನ್ನುವಂತಾಗಿತ್ತು. ಮೈಕಲ್ನ 2 ತಿಂಗಳ ತೀವ್ರ ಪ್ರಯತ್ನ, ವೈದ್ಯರುಗಳ ಪರಿಶ್ರಮದಿಂದ ಇಚ್ಛ ಡ್ರಗ್ಸ್ ಅಡಿಕ್ಟ್ನಿಂದ ಮುಕ್ತವಾಗತೊಡಗಿದಳು. ಹಿಂದಿನ ಇಚ್ಛ ಅವಳಲ್ಲಿ ಕಾಣದಿದ್ದರೂ ತಕ್ಕ ಮಟ್ಟಿಗೆ ಒಂದು ಹಂತಕ್ಕೆ ಬಂದಿದ್ದಳು. ಆಗಲೇ ಅವಳಿಗೆ ಅರಿವಾಗಿದ್ದು ಅವಳ ಒಡಲಲ್ಲಿ ಒಂದು ಪುಟ್ಟ ಜೀವ ಜನ್ಮ ತಳೆದಿದೆ ಎಂದು. ಸುಶೀಲಾ ಅವರು ಹೇಳಿದಾಗಲೇ ಅವಳಿಗೂ ಅರಿವಾಗಿದ್ದು. ಅವರ ಸಹಾಯದಿಂದ ಪ್ರೆಗ್ನೆನ್ಸಿ ಕಿಟ್ ತರಿಸಿ ಟೆಸ್ಟ್ ಮಾಡಿದಾಗ ಕಂಡ ಸಿಹಿ ಸುದ್ದಿ ಅವಳನ್ನು ಪುಳಕಿತಳನ್ನಾಗಿಸಿತು. ಮಗು ಭುವನ್ನಿಂದ ಹುಟ್ಟಿದ್ದೇ ಆಗಿದ್ದರೂ ತನ್ನ ಗರ್ಭದಲ್ಲಿ ಇರುವ ತನ್ನದೇ ರಕ್ತ ಮಾಂಸ ಹೊತ್ತು ಹುಟ್ಟುವ ಮಗುವನ್ನು ಅವಳು ಕಳೆದುಕೊಳ್ಳಲು ಇಚ್ಛಿಸಲಿಲ್ಲ. ಮಗುವನ್ನು ಗರ್ಭದಲ್ಲಿ ಹೊರುವ ತೀರ್ಮಾನ ಮಾಡಿದವಳಿಗೆ ಮೈಕಲ್ನಿಂದ ಮುಕ್ತಿ ಬೇಕಾಗಿತ್ತು.
ಆದರೆ ಮೈಕಲ್ ಹಾಗೂ ಭುವನ್ನ ಸರ್ಪಗಾವಲಿನಿಂದ ಪಾರಾಗೋದು ಅಷ್ಟು ಸುಲಭವಾಗಿರಲಿಲ್ಲ. ಅಂದಿನಿಂದ ಅಲ್ಲಿಂದ ಪಾರಾಗುವ ದಾರಿ ಹುಡುಕತೊಡಗಿದಳು ಇಚ್ಛಾ. ಮುಂದುವರಿಯುವುದು.